Dear students, welcome to session number 53 of the auditing subject for the BBA 6th semester. This particular topic deals with the duties of the auditor as provided under the Companies Act 2013. The duties of the auditor are given under section 143.1. As given under section 143.1 requires the auditor to inquire into the following aspect. The auditor shall make an inquiry whether the loans and advances made by the company on the basis of the security have been properly secured and whether the terms on which they have been made are prejudicial to the interests of the company or its members. So the company auditor shall inquiry ಮಾಡಬೇಕು ಯಾವುದ್ರ ವಿಷಯದಲ್ಲಿ ಅಂದರೆ ತೆಗೆದುಕೊಂಡಂತಹ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಕಂಪನಿ ಮಾಡಿದಂತಹ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಅನ್ನು ಯಾವ ಬೇಸಿಸ್ನಲ್ಲಿ ತಗೊಳ್ಳಲಾಗಿದೆ ಅದಕ್ಕೆ ಯಾವ ಸೆಕ್ಯೂರಿಟಿಯನ್ನ ಯಾವುದನ್ನು ಸೆಕ್ಯೂರಿಟಿ ಆಗಿ ಕೊಡಲಾಗಿದೆ ಅದು ಫಿಕ್ಸಡ್ ಅಸೆಟ್ಸ್ ಇರ್ಬೋದು ಲ್ಯಾಂಡ್ ಅಂಡ್ ಬಿಲ್ಡಿಂಗ್ಸ್ ಲ್ಯಾಂಡ್ ಅಂಡ್ ಮೆಷಿನರಿ ಇರ್ಬೋದು ಅಥವಾ ಕರೆಂಟ್ ಅಸೆಟ್ಸ್ ಇರ್ಬೋದು ಯಾವುದನ್ನ ಬೇಸಿಸ್ ಆಗಿ ಸೆಕ್ಯೂರಿಟಿ ಬೇಸಿಸ್ ಆಗಿ ಕೊಡಲಾಗಿದೆ ಮತ್ತು ಈ ಲೋನ್ ಯಾವ ಉದ್ದೇಶದಿಂದ ಪಡೆದುಕೊಂಡಿದ್ದೇವೋ ಆ ಉದ್ದೇಶ ಕಂಪನಿ ಅಥವಾ ಕಂಪನಿಯ ಸದಸ್ಯರಿಗೆ ಒಳಿತು ಮಾಡ್ತಾ ಇದೆಯೋ ಇಲ್ಲ ಅವರ ಇಚ್ಛೆಯ ವಿರುದ್ಧ ಅವರ ರಿಕ್ವೈರ್ಮೆಂಟ್ನ ವಿರುದ್ಧವಾಗಿ ಕೆಲಸ ಮಾಡುತ್ತೋ ಅಂತ ಹೇಳಿ ವೆರಿಫೈ ಮಾಡಬೇಕಾಗತ್ತೆ. He shall also inquire into the transactions of the company which are represented merely by book entries are prejudicial to the interests of the company. ಕೆಲವೊಂದು ಟ್ರಾನ್ಸಾಕ್ಷನ್ಸ್ಗಳಿಗೆ ಬರೆಯ ಬುಕ್ ಎಂಟ್ರೀಸ್ ಇರ್ತದೆ. ಫಾರ್ ಎಕ್ಸಾಂಪಲ್ ಬ್ಯಾಡ್ ಡೆಟ್ಸ್ ರಿಟರ್ನ್ ಆಫ್ ಅಥವಾ ಡಿಪ್ರಿಸಿಯೇಷನ್ ಇರ್ಬೋದು. ಇದಕ್ಕೆ ಯಾವುದೇ ರೀತಿಯ ಕ್ಯಾಶ್ ಬುಕ್ಕು ಅಥವಾ ನಿಮ್ಗೆ ಯಾವುದೇ ಒಂದು ಲೆಜರು ಸಿಗೋದಿಲ್ಲ. ವೇರ್ ದ ಟ್ರಾನ್ಸಾಕ್ಷನ್ ಹ್ಯಾಸ್ ಹ್ಯಾಪನ್ ಅಂತ ಹೇಳಿ ಪ್ರೂವ್ ಮಾಡ್ಲಿಕ್ಕೆ ಆಗಲ್ಲ. ಬಿಕಾಸ್ ದೀಸ್ ಆರ್ ಆಲ್ ಬುಕ್ ಎಂಟ್ರೀಸ್ ಆರ್ ಪೇಪರ್ ಟ್ರಾನ್ಸಾಕ್ಷನ್ಸ್ ಅಂತ ಹೇಳ್ತೇವೆ. ಬಟ್ ಇದರಲ್ಲಿ ಫ್ರಾಡ್ ಆಗುವ ಸಾಧ್ಯತೆಗಳು ಜಾಸ್ತಿ. ಹಾಗಾಗಿ ಆಡಿಟರ್ ಹ್ಯಾಸ್ ಟು ವೆರಿಫೈ ದೀಸ್ ಟ್ರಾನ್ಸಾಕ್ಷನ್ಸ್ ಸ್ಪೆಸಿಫಿಕಲಿ ಇನ್ಕ್ವೈರ್ ಮಾಡಬೇಕು ವೆದರ್ ಇಂಥ ಟ್ರಾನ್ಸಾಕ್ಷನ್ ಇಂದಾಗಿ ನನ್ನ ಕ್ಲೈಂಟ್ನ ಅಂದರೆ ನಮ್ಮ ಸದಸ್ಯರ ಶೇರ್ ಹೋಲ್ಡರ್ಸ್ನ ಉದ್ದೇಶಗಳಿಗೆ ಕೆಡುಕುಂಟಾಗೋ ಶೇರ್ ಹೋಲ್ಡರ್ಸ್ಗೆ ಕೆಡುಕುಂಟಾಗೋ ಸಾಧ್ಯತೆ ಇದೆಯಾ ಅಂತ ಹೇಳಿ ಅವನು ವೆರಿಫೈ ಮಾಡಬೇಕಾಗತ್ತೆ. ದೆನ್ where the company is not an investment company or banking company, whether assets of the company consisting shares, debentures and other securities have been sold at a price less than at which they were purchased by the company. ಒಂದು ಇನ್ವೆಸ್ಟ್ಮೆಂಟ್ ಕಂಪನಿ ಬ್ಯಾಂಕಿಂಗ್ ಕಂಪನಿ ಆದರೆ ಅಲ್ಲಿ ಬಹಳಷ್ಟು ಕೊಡುಕೊಳ್ಳುವಿಕೆ ಇರ್ತದೆ. ಅಲ್ಲಿ ಪ್ರೈಸಸ್ಗೆ ಪರ್ಚೇಸ್ ಪ್ರೈಸ್ಗಿಂತ ಕಡಿಮೆ ಪ್ರೈಸಿಗೆ ಅಸೆಟ್ಸ್ ಸೇಲ್ ಆಗ್ಬೋದು. ಆದರೆ ಇನ್ವೆಸ್ಟ್ಮೆಂಟ್ ಕಂಪನಿ ಬ್ಯಾಂಕಿಂಗ್ ಕಂಪನಿ ಹೊರತುಪಡಿಸಿದಂಥ ಕಂಪನಿಗಳಲ್ಲಿ ಇನ್ವೆಸ್ಟ್ಮೆಂಟ್ಸ್ ಲೈಕ್ ಶೇರ್ಸ್ ಡಿಬೆಂಚರ್ಸ್ ಅಂಡ್ ಸೆಕ್ಯೂರಿಟೀಸ್ ಇದ್ದದ್ದನ್ನ ಕೊಂಡಂತಹ ಪ್ರೈಸ್ಗಿಂತಲೂ ಕಡಿಮೆ ಪ್ರೈಸ್ಗೆ ಸೇಲ್ ಮಾಡಿದಾರ ಅಂತ ಚೆಕ್ ಮಾಡಬೇಕು. ಮಾಡಿದ್ದಲ್ಲಿ ಇದರ ಬಗ್ಗೆ ಡೀಟೇಲ್ಡ್ ಎನ್ಕ್ವೈರಿಯನ್ನ ಮಾಡಬೇಕಾಗತ್ತೆ. ದೆನ್ ವೆದರ್ ಲೋನ್ಸ್ ಅಂಡ್ ಅಡ್ವಾನ್ಸಸ್ ಮೇಡ್ ಬೈ ದ ಕಂಪನಿ ಹ್ಯಾವ್ ಬಿನ್ ಶೋನ್ ಆಸ್ ಡೆಪಾಸಿಟ್ಸ್. ಪಡೆದುಕೊಂಡಂಥ ಲೋನ್ ಆ್ಯಂಡ್ ಅಡ್ವಾನ್ಸಸ್ ಅನ್ನು ಯಾವುದೇ ಕಾರಣಕ್ಕೂ ಡೆಪಾಸಿಟ್ ಆಗಿ ತೋರಿಸ್ಕೊಳ್ಬಾರ್ದು. ಬಿಕಾಸ್ ಲೋನ್ ಅಂತ ಹೇಳಿದ್ರೆ ಲಯಬಿಲಿಟಿ, ಇತರರು ನಮಗೆ ಕೊಟ್ಟ ಹಣನ ಅಂತ ಹೇಳಿ ತೋರಿಸೋದಲ್ಲ, ನಾವು ತೆಗೆದುಕೊಂಡಂಥ ಹಣ ಅಂತಾನೆ ತೋರಿಸ್ಬೇಕಾಗತ್ತೆ. ಸೊ ದಿಸ್ ಹ್ಯಾಸ್ ಟು ಬಿ ವೆರಿಫೈಡ್. ಆ್ಯಂಡ್ ವೆದರ್ ಎನಿ ಪರ್ಸನಲ್ ಎಕ್ಸ್ಪೆನ್ಸಸ್ ಹ್ಯಾವ್ ಬಿನ್ ಚಾರ್ಜ್ ಟು ರೆವೆನ್ಯೂ ಅಕೌಂಟ್. ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅಥವಾ ಕಂಪನಿಯ ಉದ್ಯೋಗಿಗಳ ಪರ್ಸನಲ್ ಖರ್ಚನ್ನು ಎಲ್ಲಿಯಾದರೂ ರೆವೆನ್ಯೂ ಅಕೌಂಟ್ನ PNL ಅಕೌಂಟಲ್ಲಿ ಚಾರ್ಜ್ ಮಾಡಿದಾರಾ ಅಂತ ಚೆಕ್ ಮಾಡಬೇಕು. Then where any shares have been allotted for cash, whether the cash has been actually received, and if no cash has been received, what is the position as stated in the books of accounts, whether it is correct, regular and not misleading is another point to be noted. So shares ಅನ್ನ ಕ್ಯಾಶಿಗೆ ಮಾರಾಟ ಮಾಡಲಾಗಿದೆ ಅಂತ ಹೇಳಿದ್ರೆ ಆ ಕ್ಯಾಶ್ ರಿಸೀವ್ ಆಗಿದೆ ಅನ್ನೋದನ್ನ ಖಾತರಿಪಡಿಸಿಕೊಳ್ಬೇಕು. ಕ್ಯಾಶ್ ರಿಸೀವ್ ಆಗಿಲ್ಲ ಅಂತ ಹೇಳಿದ್ರೆ ಆ ರಿಸೀವ್ ಆಗದ ಕ್ಯಾಶ್ ಅನ್ನ ಏನಂತ ಹೇಳಿ ಬುಕ್ಸ್ ಆಫ್ ಅಕೌಂಟ್ಸ್ ಅಲ್ಲಿ ಎಂಟ್ರಿ ಮಾಡಿದ್ದಾರೆ, ಫಾಲ್ಸ್ ಇನ್ ಏರಿಯರ್ಸಾ, ಅದನ್ನು ಹೇಗೆ ಸರಿಯಾಗಿ ರೆಕಾರ್ಡ್ ಮಾಡಿದಾರಾ ಇಲ್ವಾ, ಬ್ಯಾಲೆನ್ಸ್ ಶೀಟಲ್ಲಿ ಸರಿಯಾದ ಪೊಸಿಷನ್ ತೋರಿಸಿದಾರಾ ಇಲ್ವಾ ಅನ್ನೋದನ್ನ ವೆರಿಫೈ ಮಾಡಬೇಕು ಆಡಿಟರ್. ನೆಕ್ಸ್ಟ್ ಕಮ್ಸ್ ರಿಪೋರ್ಟಿಂಗ್ ರಿಕ್ವೈರ್ಮೆಂಟ್ಸ್. ಸೆಕ್ಷನ್ 143(3) ಆಫ್ ದ ಆಕ್ಟ್ ಡೀಲ್ಸ್ ವಿತ್ ದ ರಿಪೋರ್ಟಿಂಗ್ ರಿಕ್ವೈರ್ಮೆಂಟ್ಸ್ ಆಫ್ ದ ಆಡಿಟರ್. ದ ಆಡಿಟರ್ ರಿಪೋರ್ಟ್ನಲ್ಲಿ ಏನೆಲ್ಲ ಮೆನ್ಷನ್ ಆಗಿರಬೇಕು ಅಂತ ಹೇಳಿದ್ರೆ, ವೆದರ್ ಹಿ ಹ್ಯಾಸ್ ಸಾಟ್ ಅಂಡ್ ಒಬ್ಟೈನ್ಡ್ ಆಲ್ ಇನ್ಫಾರ್ಮೇಶನ್ ಅಂಡ್ ಎಕ್ಸ್ಪ್ಲನೇಷನ್ ಟು ದ ಬೆಸ್ಟ್ ಆಫ್ ಹಿಸ್ ನಾಲೆಜ್ ಅಂಡ್ ಬಿಲೀಫ್ ದಟ್ ಆರ್ ನೆಸೆಸರಿ ಫಾರ್ ದ ಪರ್ಪಸ್ ಆಫ್ ಹಿಸ್ ಆಡಿಟ್. ಅವನ ಆಡಿಟರ್ ಆದವ ತನ್ನ ಆಡಿಟ್ ಆಕ್ಟಿವಿಟಿನ ಸ್ಯಾಟಿಸ್ಫ್ಯಾಕ್ಟರಿ ಆಗಿ ಮಾಡಿಕೊಳ್ಳಲು ತನ್ನ ಗಮನಕ್ಕೆ ಬಂದ ಹಾಗೆ ತನ್ನ ನಂಬಿಕೆಗೆ ಸರಿಯಾಗಿ ಅಥವಾ ತನ್ನ ನಾಲೆಜಿಗೆ ಸರಿಯಾಗಿ ಬೇಕಾದಂಥ ಎಲ್ಲ ಮಾಹಿತಿಯನ್ನು ಪಡ್ಕೊಂಡಿದ್ದೇನೆ ಅನ್ನೋದನ್ನು
ಆಡಿಟರ್ ರಿಪೋರ್ಟಲ್ಲಿ ಮೆನ್ಷನ್ ಮಾಡಬೇಕು. ವೆದರ್ ಇನ್ ಹಿಸ್ ಒಪಿನಿಯನ್ ಪ್ರಾಪರ್ ಬುಕ್ಸ್ ಆಫ್ ಅಕೌಂಟ್ಸ್ ಆಸ್ ರಿಕ್ವೈರ್ಡ್ ಬೈ ಲಾ ಹ್ಯಾವ್ ಬೀನ್ ಮೇಂಟೈನ್ಡ್ ಬೈ ದ ಕಂಪನಿ so far as appears from his examination of those books, and proper returns adequate for the purpose of his audit have been received from branches not visited by him. ಸೆಕೆಂಡ್ ಒಪಿನಿಯನ್ ಏನಂತ ಹೇಳಿದ್ರೆ, ತಾನು ಎಕ್ಸಾಮಿನ್ ಮಾಡಿದಂತಹ ಈ ಆರ್ಗನೈಸೇಷನ್ನ ಬುಕ್ಸ್ ಆಫ್ ಅಕೌಂಟ್ ಸರಿಯಾದ ರೀತಿಯಲ್ಲಿದೆ, ಕಾನೂನಿನ ಪ್ರಕಾರವೇ ಮೇಂಟೈನ್ ಮಾಡಲಾಗಿದೆ ಮತ್ತು ಅವನ ನಾಲೆಜ್ ಮತ್ತು ಬಿಲೀಫಿಗೆ ಸರಿಯಾಗಿ ಅದನ್ನು ಡ್ಯೂ ಕೇರ್ ತಗೊಂಡು ಅವನು ವೆರಿಫೈ ಮಾಡಿದ್ದೇನೆ, ಇದರ ಪ್ರಕಾರ ಮಾಹಿತಿ ಸರಿಯಾಗಿದೆ ಅನ್ನೋದನ್ನು, ಇದೆಯೋ ಇಲ್ವೋ ಅನ್ನೋದನ್ನು ಅವನು ವ್ಯಕ್ತಪಡಿಸಬೇಕು. ಪ್ಲಸ್ ಬ್ರಾಂಚಸ್ಸಿಗೆ ವಿಸಿಟ್ ಮಾಡಿದರೆ he'll have personally visited. If not visited also, proper adequate data documents have been submitted by the branches even if they have not visited ಅನ್ನೋದನ್ನು ನಾನು ಖಾತ್ರಿ ಪಡಿಸಬೇಕು. Then whether the report of the accounts of any branch audited by a person other than the company auditor has been forwarded to him and how he has dealt with the same in preparing the auditor's report. ಕೆಲವೊಮ್ಮೆ ಬ್ರಾಂಚ್ ಆಫೀಸಿಗೆ ಬೇರೆ ಒಬ್ಬ ಬ್ರಾಂಚ್ ಆಡಿಟರನ್ನು ಮೇಂಟೈನ್ ಮಾಡ್ಬೋದು. ಆ ಸಂದರ್ಭದಲ್ಲಿ ಬ್ರಾಂಚ್ ಆಡಿಟರ್ ಕಳಿಸಿ ಕೊಟ್ಟಂತಹ ಆಡಿಟ್ ರಿಪೋರ್ಟನ್ನು, ಅಕೌಂಟ್ಸ್ನ ಮೇಲಿನ ರಿಪೋರ್ಟನ್ನು ಹೇಗೆ ಅದನ್ನು ತನಗೆ ಕಳಿಸಲಾಗಿದೆಯೋ ಇಲ್ಲವೋ ಮತ್ತು ಕಳಿಸಿದ್ದನ್ನು ಅವನು ತನ್ನ ಆಡಿಟರ್ ರಿಪೋರ್ಟ್ ಮಾಡುವಾಗ ಹೇಗೆ ಬಳಸಿಕೊಂಡಿದ್ದೇನೆ ಅನ್ನೋದನ್ನು ಎಕ್ಸ್ಪ್ಲೇನ್ ಮಾಡಬೇಕು. ದೆನ್ ವೆದರ್ ದ ಕಂಪನೀಸ್ ಬ್ಯಾಲೆನ್ಸ್ ಶೀಟ್ ಆ್ಯಂಡ್ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ dealt with in the report are in agreement with the books of accounts and returns, books of accounts and the returns. ಸೊ ಕಂಪನಿ ಪ್ರಿಪೇರ್ ಮಾಡಿದ ಬ್ಯಾಲೆನ್ಸ್ ಶೀಟ್ ಮತ್ತು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಸರಿಯಾಗಿದೆ ಮತ್ತು ಇಟ್ ಈಸ್ ಇನ್ ಎಗ್ರಿಮೆಂಟ್ ವಿತ್ ದ ಬುಕ್ಸ್ ಆಫ್ ಅಕೌಂಟ್ಸ್ ಆ್ಯಂಡ್ ರೆಕಾರ್ಡ್ಸ್ ವಿಚ್ ಹ್ಯಾವ್ ಬಿನ್ ಪ್ರಿಪೇರ್ಡ್. ಬುಕ್ಸ್ ಆಫ್ ಅಕೌಂಟ್ಸ್ನಲ್ಲಿರುವ ಮಾಹಿತಿಗೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಮತ್ತು ಬ್ಯಾಲೆನ್ಸ್ ಶೀಟಲ್ಲಿ ಇರುವ ಮಾಹಿತಿಗೂ ತಾಳೆ ಇದೆ ಅನ್ನೋದನ್ನು ಕನ್ಫರ್ಮ್ ಮಾಡಬೇಕು. ದೆನ್ ವೆದರ್ ಇನ್ ಹಿಸ್ ಒಪಿನಿಯನ್ ದ ಫಿನಾನ್ಷಿಯಲ್ ಸ್ಟೇಟ್ಮೆಂಟ್ಸ್ ಕಂಪ್ಲೈ ವಿತ್ ದ ಅಕೌಂಟಿಂಗ್ ಸ್ಟ್ಯಾಂಡರ್ಡ್ಸ್, the observations or comments of the auditor on financial transaction matters which have adverse effect on the functioning of the company. First of all, he should see that the financial statements comply with the accounting standards. If they are good, if they are not, then he shall make an observation or comment about the same and if there are any transactions or matters which are affecting the functioning of the company negatively, adversely, the same shall be reported in the audit report. Then, if whether any director is disqualified from being appointed as director under section 164(2) ಅನ್ನೋದನ್ನು ಕೂಡ ಚೆಕ್ ಮಾಡ್ಕೋಬೇಕಾಗತ್ತೆ. ಕೆಲವೊಮ್ಮೆ ಡೈರೆಕ್ಟರ್ ಡಿಸ್ಕ್ವಾಲಿಫೈ ಆಗಿದ್ರು ಕೂಡ if they are continuing, that will become a negative comment to be included in the auditor's report. Then on qualification, reservation, adverse remarks related to the maintenance of accounts, ಯಾವುದೇ ರೀತಿಯ ಅಡ್ವರ್ಸ್ ರಿಮಾರ್ಕ್ಸ್, ನೆಗೆಟಿವ್ ರಿಮಾರ್ಕ್ಸ್ ಏನಾದರೂ ಇದ್ದರೆ, ಕ್ವಾಲಿಫಿಕೇಷನ್ ಏನಾದರೂ ಇದ್ದರೆ ಅದನ್ನು ಮೆನ್ಷನ್ ಮಾಡಬೇಕು. ಮತ್ತು ಕಂಪನಿಯ ಇಂಟರ್ನಲ್ ಫೈನಾನ್ಷಿಯಲ್ ಕಂಟ್ರೋಲ್ಸ್ ಮತ್ತು ಅದರ ಎಫೆಕ್ಟಿವ್ನೆಸ್, ಕಂಪನಿಯ ಇಂಟರ್ನಲ್ ಕಂಟ್ರೋಲ್ಸ್ ಹೇಗಿದೆ ಮತ್ತು ಅದರ ಇಫೆಕ್ಟ್ ಹೇಗಿದೆ, ಇದನ್ನು ಅನಾಲಿಸಿಸ್ ಮಾಡಿ ಒಂದು ರಿಪೋರ್ಟ್ ಮಾಡಬೇಕು. ಅಲ್ಲದೆ he shall have the disclosures related to pending litigations. ಯಾವುದಾದ್ರೂ ಕಂಪನಿಯ ಕೇಸಸ್ ಪೆಂಡಿಂಗ್ ಇದ್ದರೆ ಅದರ ಇಫೆಕ್ಟ್ ನಮ್ಮ ಫಿನಾನ್ಷಿಯಲ್ ಪೊಸಿಷನ್ನ ಮೇಲೆ ಹೇಗೆ ಆಗಬಹುದು ಅನ್ನೋದನ್ನು ಫೈನಾನ್ಷಿಯಲ್ ಸ್ಟೇಟ್ಮೆಂಟ್ಸಲ್ಲಿ ಹೇಳಿದಾರಾ ಇಲ್ವಾ ಅನ್ನೋದನ್ನು ಮೆನ್ಷನ್ ಮಾಡಬೇಕು. ದೆನ್ ವೆದರ್ ದ ಕಂಪನಿ ಹ್ಯಾಸ್ ಮೇಡ್ ಅಡೆಕ್ವೇಟ್ ಪ್ರೊವಿಷನ್ಸ್ ಆಸ್ ರಿಕ್ವೈರ್ಡ್ ಅಂಡರ್ ಎನಿ ಲಾ. So it may be in terms of material foreseeable losses or on long-term contracts including derivative contracts where there may be delay in transferring the amounts. ಅಲ್ಲಿ ಇನ್ವೆಸ್ಟರ್ ಎಜುಕೇಷನ್ ಆ್ಯಂಡ್ ಪ್ರೊಟೆಕ್ಷನ್ ಫಂಡ್ ಕಂಪನಿ ಮೇಂಟೈನ್ ಮಾಡಬೇಕಾದಿತ್ತು. ಇಂಥದ್ದೆಲ್ಲ ಪ್ರೊವಿಷನ್ಸನ್ನು ಮಾಡಿದಾರ ಅನ್ನೋದನ್ನು ಚೆಕ್ ಮಾಡಬೇಕು. ದೆನ್ he should also provide the reasons for negative and negative remarks or qualification under section 143(4). So he can give a negative remark or qualification. However, along with the qualification under section 143, he should also mention why such particular negative remark or qualification has been mentioned. Okay, and he shall read it before in the company's company's general meeting, and he can keep it open for inspection by any member of the company.
As to the duties of the auditor has to report the items to be true and fair. Under section 143(2), he shall make a report after thoroughly examining the books of accounts and every financial statements as required under the law, and then give an opinion on the then give an opinion on the state of the company's affair, profit or loss, cash flow of the year, etc. Then with coming to the government companies, duties with respect to the audit of the government companies, the auditor is required to submit the report to the Comptroller and Auditor General in India. And he shall do so as per the directions given by the Comptroller and Auditor General. Then coming to the compliance of auditing standards, every auditor shall comply with the auditing standards mentioned by as recommended by the Institute of Chartered Accountants of India, in consultation and after examination with the recommendation made by the National Financial Reporting Authority, NFRA, NEFRA. Then till such auditing standards are notified, standards of auditing specified by the ICAI also only will be deemed to be the auditing standards. ಎಲ್ಲಿ NAFRA ರೆಕಮೆಂಡೇಶನ್ ಕೊಟ್ಟಿಲ್ಲವೋ ಅಲ್ಲೆಲ್ಲವೂ ICAIನ ಸ್ಟ್ಯಾಂಡರ್ಡ್ಸ್ ಆಫ್ ಆಡಿಟಿಂಗ್ ಅನ್ನೇ ಫಾಲೋ ಮಾಡಬೇಕಾದಂಥದ್ದು ಆಡಿಟರ್ನ ಡ್ಯೂಟಿ. ದೆನ್ ಎನಿ ಅದರ್ ಮ್ಯಾಟರ್ಸ್ ಟು ಬಿ ರಿಪೋರ್ಟೆಡ್ ಬೈ NAFRA, the central government may order for the inclusion of a statement on specified matters in case of audit report for specified class or description of companies. ಕೆಲವೊಮ್ಮೆ NAFRA ಕೆಲವೊಂದು ಸ್ಪೆಷಲ್ ಮಾಹಿತಿಯನ್ನ ಕೇಳುತ್ತೆ, ಅಂತ ಕೇಸಸ್ನಲ್ಲಿ ಆಡಿಟರ್ ಅದನ್ನು ಕೂಡ ಸಪ್ಲೈ ಮಾಡಬೇಕಾಗುತ್ತೆ. ದೆನ್ ರಿಪೋರ್ಟಿಂಗ್ ಆಫ್ ಫ್ರಾಡ್ಸ್, the auditor shall report in case of frauds. If the company's auditor during the course of performance of his duties has a reason to believe that an offense involving fraud is being conducted or has been committed against the company by officers or employees of the company, he shall report it to the central government for the material frauds involving individually amount of rupees 1 crore or more. But if the amount of the fraud is less than 1 crore, then the same can be reported to audit committee or the board of directors. The moment he comes to know there is a fraud, he shall immediately report it to the board of directors or audit committee. That is not later than 2 days, and seek their reply or observation within 45 days. Within 15 days from the receipt of reply received from the audit committee, he shall make the report to the central government about the fraud, about the observation of board of director and audit committee, etc. In a format form ADT 4. Then comes signing of the audit report. Signing of the audit report is equally it is right as well as the duty. The person appointed as auditor shall sign the auditor's report, shall sign any document as required under as per section 141 subsection 2. If a firm is appointed as auditor of the company, signing or certification shall be only done by the chartered accountants who are partners and are authorized to act on sign behalf of the firm. ಒಬ್ಬ ಇಂಡಿವಿಜುವಲ್ ಆಡಿಟರ್ ಆಗಿದ್ರೆ he shall sign the auditor's report. Also he shall sign any other document as required under law as per section 141 subsection 2. If the firm is appointed, firm ಅನ್ನು ಆಡಿಟರ್ ಆಗಿ ಅಪಾಯಿಂಟ್ ಮಾಡಿದ ಪಕ್ಷದಲ್ಲಿ ಚಾರ್ಟರ್ಡ್ ಅಕೌಂಟೆಂಟ್ ಫರ್ಮ್ನ ಪಾರ್ಟ್ನರ್ ಸೈನ್ ಮಾಡ್ಬೋದು, ಬಟ್ he should be authorized to do so. ಮತ್ತು he shall sign on behalf of the firm. ಅವ್ರು ಚಾರ್ಟರ್ಡ್ ಅಕೌಂಟೆಂಟ್ ಆಗಿರಬೇಕು, ನಾನ್ ಚಾರ್ಟರ್ಡ್ ಅಕೌಂಟೆಂಟ್ ಪಾರ್ಟ್ನರ್ ಆದರೆ ಆಗೋದಿಲ್ಲ. So these are the rights and duties of the auditor provided under Companies Act 2013. This way we come to the end of the session. Thank you.